ಬ್ಲಾಕ್ ಅರ್ಜುನ ಅಂತ ಆನೆ ಸಿಂಬಲ್ ಕೂಡ ಮೆನ್ಷನ್ ಮಾಡಿದೀರಾ ಬನೆಟ್ ಮೇಲೆ. ಅದು ಕೂಡ ನೀವು ನೋಡ್ತಾ ಇರಬಹುದು ಡೀಸೆಂಟ್ ಆಗಿ ತಾರ್ ಬ್ಯಾಡ್ಜ್ ಹೆಂಗ್ ಕೊಟ್ಟಿದ್ದಾರೋ ಈ ಕಾರ್ಗೆ ಇವ್ರದೇ ಒಂದು ಓನ್ ಆಗಿ ಬ್ಯಾಡ್ಜ್ ಕೊಟ್ಟಿದ್ದಾರೆ, ಬ್ಲಾಕ್ ಅರ್ಜುನ ಅಂತ ಇದು. ನಾವು ನೋಡಬಹುದು ಯಾವ ತರ ಡಿಸೈನ್ಸ್ ಇದೆ. ಡೈಮಂಡ್ ಕಟ್ ಬರುತ್ತೆ. ಸೊ ಡೈಮಂಡ್ ಕಟ್ ಅಲ್ಲಿ ಒಂದು ಸ್ವಲ್ಪ ಕರ್ವ್ ಡಿಸೈನ್, ಫಿನಿಶಿಂಗು ಮತ್ತು ಈ ಕಾಂಬಿನೇಷನ್ಗಳು ಎಲ್ಲರೂ ಮಾಡಕ್ ಸಾಧ್ಯ ಇಲ್ಲ. ಕಂಪ್ನಿಯಿಂದ ಏನ್ ಕೊಟ್ಟಿರ್ತಾರೆ, ರಫ್ ಆಗಿ ಕೊಡ್ಬಿಡ್ತಾರೆ, ಡಲ್ ಆಗಿ ಕೊಡ್ಬಿಡ್ತಾರೆ. ಸೊ ಎಲ್ಲಾ ಕಾಂಬಿನೇಷನ್ ಮಾಡಿಬಿಟ್ಟು ಆ ಒಂದ್ ಐಟಮ್ ನಿಮ್ಗೆ ಡಲ್ ಇಟ್ಬಿಟ್ರೆ ಚೆನ್ನಾಗಿ ಕಾಣಲ್ಲ. ಸೊ ಅದಕ್ಕೂ ಬಾಡಿ ಲೈನ್ ತರ ಇಂಪಾರ್ಟೆಂಟ್ ಮಾಡಿಫೈ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸರ್. ನೋಡಿ ಈ ಟೈಲೈಟ್ ಎಲ್ಲೋದ್ರೂ ಸಿಗ್ಬಿಡುತ್ತೆ ನಿಮ್ಗೆ, ರಿಫ್ಲೆಕ್ಟರ್ ಸಿಗ್ಬಿಡುತ್ತೆ, ಪ್ರತಿ ಒಂದು ಐಟಮ್ ಸಿಗ್ಬಿಡುತ್ತೆ. ಬಟ್ ನಾವು ಏನ್ ಕಾಂಬಿನೇಷನ್ ಅಲ್ಲಿ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹೌದು ಸರ್. ಎಲ್ಲರೂ ಮಾಡಿಫೈ ಮಾಡ್ತಾರೆ, ಬಟ್ ಅದನ್ನ ಮಾಡೋ ತರ ಮಾಡಬೇಕು, ಇಷ್ಟ ಆಗೋ ತರ ಮಾಡಬೇಕು, 4 ಜನ ಬಂದು ಅಲ್ಲಿ ಮಾಡಿಸ್ಕೊಳೋ ತರ ಇರಬೇಕು. ಕೊಟೇಶನ್ ಕೇಳಿದಾಗ ಪ್ರೈಸಿಂಗ್ ಹಂಗೆ ಇರಬೇಕು, ಕ್ವಾಲಿಟಿನೂ ಅದೇ ತರ ಕೊಡಬೇಕು. ಫುಟ್ ಸ್ಟೆಪ್ ನೋಡ್ಬೋದು. ಮೆಟಲ್ ಕಂಪ್ನಿಯಿಂದ ಏನ್ ಕೊಟ್ಟಿರ್ತಾನೆ, ಪ್ಲಾಸ್ಟಿಕ್ ABS ಫೈಬರ್ದು ಕೊಟ್ಟಿರ್ತಾರೆ. ಸೊ ಫಸ್ಟ್ ಟೈಮ್ ನಾವ್ ಏನ್ ಮಾಡಿದೀವಿ ಅಂದ್ರೆ ಮೆಟಲ್ ಫುಟ್ ರೆಸ್ಟ್ ಹಾಕಿದೀವಿ. ಮೆಟಲ್ದು ತಾವು ನೋಡ್ಬೋದು. 1 ಜನ ಇಲ್ಲ 4 ಜನ ಹತ್ತಿದ್ರು ಏನು ತೊಂದರೆ ಆಗಲ್ಲ, ಏನು ಬೆಂಡ್ ಆಗಲ್ಲ, ಏನು ಇದಾಗಲ್ಲ. ನಿಮ್ಗೆ ಬ್ಯೂಟಿಫುಲ್ ಆಗಿರುತ್ತೆ. ಒಂದು ರೆಗಡ್ ಲುಕ್ನು ಬಂದ್ಬಿಡುತ್ತೆ ನಿಮ್ಗೆ. ಆ ಅಲಾಯ್ ವೀಲ್ಸ್ ಪ್ರಕಾರ ಲುಕ್ನು ಬಂದ್ಬಿಡುತ್ತೆ, ಹೆವಿನೂ ಇರುತ್ತೆ ನಿಮ್ಗೆ. ಇನ್ನು ಶೋಕಿ ಮಾಡಬಾರ್ದು ಅನ್ನೋಂಗಿದ್ರೆ ಮಾಮೂಲಿ ಗಾಡಿನ ಇಟ್ಕೋಬೋದಲ್ಲ. ಈಗ ಹೌದು, ಒಂದು ಶಿಫ್ಟ್ ಇಟಿಯೋಸ್ ಯಾವ್ದು ಇಟ್ಕೋಬೋದಲ್ಲ. ರೆಟ್ರೋ ಕಾರ್ ಕೇರ್ ಅಲ್ಲಿ ಮಹೀಂದ್ರಾ ಥಾರ್ಗಳನ್ನ ಮಾಡಿಫೈ ಮಾಡಿರೋದು ಸುಮಾರಾಗಿದೆ, 200+ ಆಗಿದೆ. ಸೊ ಈ ಮಹೀಂದ್ರಾ ಥಾರನ್ನ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಲುಕ್ ತಗೊಂಡು ಬಂದಿದ್ದೀವಿ. ಮನೆ ತೋರಿಸ್ತೀನಿ ಏನೇನು ಮಾಡಿದ್ದೀವಿ ಅಂದರೆ. ಫಸ್ಟ್ ಬಂದಾಗ ನಿಮಗೆ ಫ್ರಂಟ್ ಗ್ರಿಲ್ ಹಾಕಿದ್ದೀನಿ. ಆ ಫ್ರಂಟ್ ಗ್ರಿಲ್ಲು ಆಂಗ್ರಿ ಬರ್ಡ್ ಗ್ರಿಲ್ ಅಂತೀವಿ. ಇದಕ್ಕೆ ಯಾವ ಥರ ಲುಕ್ ಇದೆ ನೋಡ್ಬೋದು ನೀವು. ಮತ್ತು ಅದ್ರ ಜೊತೆ ಕಿಂಗ್ ಕಾಂಗ್ ಪ್ಲಸ್ ಹೆಡ್ಲೈಟು. ಕಿಂಗ್ ಕಾಂಗ್ ಒಂದು ಬರುತ್ತೆ, ಇದು ಕಿಂಗ್ ಕಾಂಗ್ ಪ್ಲಸ್ ಹೆಡ್ಲೈಟು. ಮತ್ತು ಗ್ರಿಲ್ ಅಲ್ಲಿ ನಿಮಗೆ ಸೆಂಟರಲ್ಲಿ ನಿಮಗೆ DRLs ಬರುತ್ತೆ. ಇದರಲ್ಲಿ ಆರೆಂಜ್ DRLs ಬರುತ್ತೆ, ಆನ್ ಆಗುತ್ತೆ, ಲೈಟ್ ಆನ್ ಆಗುತ್ತೆ. ಮತ್ತು ಓವರ್ಲ್ಯಾಂಡ್ ಬಂಪರು ಪ್ರತಿ ಒಂದು ವೆಹಿಕಲ್ಸ್ ಅಲ್ಲಿ ನೋಡಿರ್ತೀರ. ಓವರ್ಲ್ಯಾಂಡ್ ಬಂಪರ್ ಏಕ್ದಮ್ ತುಂಬಾ ಹೆವಿ ಇರುತ್ತೆ ಬಂಪರು, ಮತ್ತು ಅಗ್ರೆಸಿವ್ ಲುಕ್ ಕೊಡುತ್ತೆ ನಿಮಗೆ. ಆ ಅಗ್ರೆಸಿವ್ ಲುಕ್ ಏನಕ್ಕೆ ಕೊಡುತ್ತೆ ಅಂದ್ರೆ ಈ ತರ ನೋಡ್ಬೋದು ನೀವು. ಇಂಥದ್ದೆಲ್ಲ ಡಿಸೈನ್ಸ್ಗಳಿರುತ್ತೆ, ಮತ್ತು ಓವರ್ಲ್ಯಾಂಡ್ ಒಂದು ಬ್ಯಾಚ್ ಬರುತ್ತೆ ನಿಮಗೆ. ಇಂಥದ್ರಲ್ಲಿ ಎಲ್ಲ ನಿಮಗೆ ಒಂದು ರೆಗಡ್ ಲುಕ್ ಆಗಿ ಬರುತ್ತೆ ನಿಮಗೆ. ಮತ್ತು ಈ ಪಾರ್ಟಿಗೆ ಬಂದಾಗ ನಿಮಗೆ ಇಂಡಿಕೇಟರ್ ಬಂದಾಗ ನಿಮಗೆ DRL ಬರುತ್ತೆ ನಿಮಗೆ. DRL ವಿತ್ ಆ ಫಿನಿಶಿಂಗ್ ನೋಡ್ಬೋದು ನೀವು. ಆ ಗ್ಯಾಪ್ಗಳು ಏನು ಕಾಣಬಾರದು ಅಂತ ಬೀಡಿಂಗ್ ಸಮೇತ ಬರುತ್ತೆ ನಿಮಗೆ. ಇದೇ ತರ ಫಿಟ್ ಮಾಡಿದ್ದೀರಾ? ಇದೇ ತರ ಫಿಟ್ ಮಾಡಿದೀವಿ. ಮತ್ತು ಈ ಸೈಡ್ ಅಲ್ಲಿ ವೀಲ್ ಆರ್ಚ್ ಬರುತ್ತೆ. ವೀಲ್ ಆರ್ಚ್ ಮೇಲೆ ಅದು ABS ಪೀಸಸ್ ಹಾಕಿದೀವಿ ನಾವು. ಏನಕ್ಕಂದ್ರೆ ಇದು ABS ಪೀಸಸ್ ನೀವು ಇನ್ನೊಂದು ಇದು ಮಾಡಿಲ್ಲ ನೀವು. ಅಲಾಯ್ ವೀಲ್ಸು ಇದು ಬೇಸಿಕ್ ಗಾಡಿ. ಆಕ್ಚುಲಿ ಇದು ಟೋಟಲಿ ಬೇಸಿಕ್ ಸ್ಟಾರ್ಟಿಂಗ್ ಮಾಡೆಲ್ ಬೇಸಿಕ್ ಗಾಡಿ ಬರುತ್ತೆ. ಇದರಲ್ಲಿ ಮ್ಯಾಗ್ ವೀಲ್ಸು ಏನು ಬರಲ್ಲ, ನಾರ್ಮಲ್ ಡಿಸ್ಕ್ ಮತ್ತು ಟೈರ್ ಬರುತ್ತೆ. ಸೊ ನಾರ್ಮಲ್ ಡಿಸ್ಕ್ ಮತ್ತು ಟೈರಲ್ಲಿ ನಾವು ಏನು ಮಾಡಿದೀವಿ ಅಂದ್ರೆ 20 ಇಂಚಸ್ ಅಲೈವ್ 20 ಇಂಚಸ್ ಅಲಾಯ್ ವೀಲ್ಸು. ತಾವು ನೋಡ್ಬೋದು ಯಾವ ತರ ಡಿಸೈನ್ಸ್ ಇದೆ. ಡೈಮಂಡ್ ಕಟ್ ಬರುತ್ತೆ. ಸೊ ಡೈಮಂಡ್ ಕಟ್ ಅಲ್ಲಿ ಒಂದು ಸ್ವಲ್ಪ ಕರ್ವ್ ಡಿಸೈನ್. ರನ್ನಿಂಗ್ ಅಲ್ಲಿ ಹೋಗ್ತಾ ಇದ್ರೆ ನಿಮ್ಗೆ ಒಂಥರ ರಿವರ್ಸ್ ಹೋಗೋ ತರ ಕಾಣುತ್ತೆ ನಿಮ್ಗೆ. ನೋಡೋ ತರ ಇದೆ. 4 ಜನ ಇಲ್ಲ ಸರ್, ಯಾರ್ಯಾರು ಇದ್ದಾರೆ, ಮುದುಕಿ ಇರ್ಲಿ, ಏಜ್ ಆಗಿರ್ಲಿ, ಯಾರನ್ನ ಇರ್ಲಿ ನೋಡ್ತಾರೆ ಸರ್. 100% ನೋಡ್ತಾರೆ. ಮತ್ತು ಆ ಮ್ಯಾಗ್ ವೀಲು ಮತ್ತು ಆ ಟೈರ್ ನೋಡ್ಬೋದು ಯಾವ ತರ ಲುಕ್ ಇದೆ. 20 ಇಂಚಸ್ ಮ್ಯಾಗ್ ವೀಲು, 20 ಇಂಚಸ್ ಟೈರ್ ಹಾಕಿದ್ದೀನಿ. ಅದೇ ಲುಕ್ಗೋಸ್ಕರ ನಾನು ಏನ್ ಮಾಡಿದೀವಿ ಅಂದ್ರೆ ಇದು ABS ಪೀಸಸ್, ಅದೇ ರೆಗಡ್ ಲುಕ್ ಬರಲಿ ಅಂತ. ಮತ್ತು ಸೈಡ್ ಅಲ್ಲಿ ಬಂದಕ್ಕೆ ಒಂದು ನಿಮಿಷ ನೋಡ್ತಾ ಇರೋರ್ಗೆ ಅನ್ಸ್ಬೋದು ABS ಇದು ಏನಪ್ಪ ಚೆನ್ನಾಗಿ ಕಾಣ್ತಾ ಇದೆ, ಇದು ಏನಕ್ಕೆ ಅಂತ ಹೇಳ್ಬಿಟ್ಟು ಈಕ್ವಲೈಸ್ ನೋಡ್ಬೋದು. ನೋಡಿ ಕಂಪನಿಯಿಂದ ಬಂದಿರತಕ್ಕಂಥ ಟೈರ್ಗೆ ನೀವು ABS ಪ್ಯಾಚ್ ಹಾಕಿದ್ರೆ ಅಷ್ಟು ಲುಕ್ ಕಾಣಲ್ಲ. ಆ ಬಟನ್ ಟೈರ್ ಹಾಕ್ಸಿ ಈ ತರ ಬಟನ್ ಈ ABS ಪ್ಯಾಚ್ ಹಾಕಿದಾಗ ಅದ್ರ ಕಲರ್ ಬೇರೆ ಚೇಂಜ್ ಆಗುತ್ತೆ. ಬ್ಯೂಟಿಫುಲ್ ಆಗಿ ಲುಕ್ ಬರುತ್ತೆ ಸರ್, ಒಂಥರ ಡಿಫ್ರೆಂಟ್ ಆಗಿ ಲುಕ್ ಬರುತ್ತೆ ಸರ್. ಸರ್ ಇಂಥದ್ದು ಎಲ್ಲ ನಿಮಗೆ ಫಿನಿಶಿಂಗು ಮತ್ತು ಈ ಕಾಂಬಿನೇಷನ್ಗಳು ಎಲ್ಲರೂ ಮಾಡಕ್ ಸಾಧ್ಯ ಇಲ್ಲ. ಬಟ್ ಗಾಡಿ ಪ್ರಕಾರ ಯಾವ ತರ ಕಾಂಬಿನೇಷನ್ ಮಾಡ್ತೀವಿ, ಯಾವ ತರ ಡಿಸೈನ್ ಮಾಡ್ತೀವಿ, ಸೊ ಆ ಪ್ರಕಾರ ನಾವು ಏನೇನ್ ಮಾಡ್ತೀವಿ ಅದೇ ಗಾಡಿಗೆ ಲುಕ್ ತಗೊಂಡ್ ಬರೋದು. ಮತ್ತು ಇನ್ನೊಂದು ಏನಂದ್ರೆ ಈ ಮಿರರ್ ಕವರ್ಸ್ ನೋಡ್ಬೋದು ನೀವು. ಪಿಯಾನೋ ಫಿನಿಶ್ಡ್ ಪ್ಲೇನ್ ಬರುತ್ತೆ, ಪಿಯಾನೋ ಫಿನಿಶ್ ಮಿರರ್ ಕವರ್ ಬರುತ್ತೆ. ಇದೆಲ್ಲ ಕಾಮನ್ ಥಿಂಗ್ಸ್. ಬಟ್ ಅದರಲ್ಲಿ ಯಾವ ಗಾಡಿಗೆ ಯಾವ ತರ ಮಾಡಬೇಕು, ಯಾವ ತರ ಕಾಂಬಿನೇಷನ್ ಕೊಟ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಈ ತರ ಮಾಡಿದ್ರೇನೆ ನಿಮ್ಗೆ ಒಂದು ಗಾಡಿ ರೆಗಡ್ ಲುಕ್ ಬರುತ್ತೆ, ಒಂದು ಬ್ಯೂಟಿಫುಲ್ ಆಗಿ ಲುಕ್ ಬರುತ್ತೆ ನಿಮ್ಗೆ. ಮತ್ತು ಡೋರ್ ಇಂಚಸ್ ನೋಡ್ಬೋದು, ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್. ಇದರಲ್ಲಿ ಯಾವುದೋ ಒಂದು ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಕೊಟ್ಟಿಲ್ಲ. ಸೊ ನಾವೇನ್ ಮಾಡಿದ್ವಿ ಅಂದ್ರೆ ಸಿಂಪಲ್ ಆಗಿ ಈ ಡೋರ್ ಇಂಚಸ್ ಇರಲಿ, ಮತ್ತು ಈ ಗ್ರಾಬ್ ಹ್ಯಾಂಡಲ್ ಒಳಗಡೆಯಿಂದ ಗ್ರಾಬ್ ಹ್ಯಾಂಡ್ ಇರಲಿ, ಮತ್ತು ಸ್ಟಿಕ್ಕರಿಂಗ್ ಮಾಡಿದೀವಿ. ಸ್ಟಿಕ್ಕರಿಂಗ್ ಅಲ್ಲಿ ಒಂದೊಂದು ಲೆಟ್ರು
ಒಂದೊಂದು ಲೆಟರ್ ಅಲ್ಲಿ ನಿಮ್ಗೆ ರೆಡ್ ಕಾಂಬಿನೇಷನ್ ಮಾಡ್ಬಿಟ್ರೆ ಒಂದು ಬ್ಯೂಟಿಫುಲ್ ಆಗಿ ರೆಗಡ್ ಲುಕ್ ಡೋರ್ ಇಂಚಸ್ ತಗೊಳ್ಳಿ, ಬ್ಲಾಕ್ ರೆಡ್. ಇಲ್ಲಿ ಬ್ಲಾಕ್ ಅರ್ಜುನ ಅಂತ ಏನು ಈ ನೇಮ್ ನೋಡ್ತಾ ಇದ್ದೀರೋ, ಈ ತಾರ್ ಬ್ಯಾಡ್ಜ್ ಹೆಂಗೆ ಕೊಟ್ಟಿದ್ದಾರೋ ಈ ಕಾರ್ಗೆ ಇವ್ರದೇ ಒಂದು ಓನಾಗಿ ಬ್ಯಾಡ್ಜ್ ಕೊಟ್ಟಿದ್ದಾರೆ, ಬ್ಲಾಕ್ ಅರ್ಜುನ ಅಂತ ಇದು. ಸೊ ಅದೇ ರೀತಿ ಒಳಗಡೆ ಗ್ರಾಬ್ ಹ್ಯಾಂಡಲ್ ನೋಡ್ತಾ ಇರ್ಬೋದು, ಇದು ಕೂಡ ಬ್ಲಾಕು ರೆಡ್ ಅಲ್ಲಿ ಕೊಟ್ಟಿದ್ದಾರೆ. ಒಂಥರ ಕಾಂಬಿನೇಷನ್ ಹೆಂಗೆ ಅಂದ್ರೆ ನೋಡೋರ್ಗೆ ಇದೆಲ್ಲ ಕೊಟ್ಬಿಟ್ರೆ ಜಾತ್ರೆ ಮಾಡ್ಬಿಡ್ತಾರೇನೋ ಅನ್ಕೋಬಹುದು. ಬಟ್ ಜಾತ್ರೆ ತರ ಎಲ್ಲ ಡೀಸೆಂಟ್ ಆಗಿ ಇರಬೇಕು ಅಂತ ಒಂದು ಸಿಂಪಲ್ ಆಗಿ ಒಂದು ಕಾಂಬಿನೇಷನ್. ಬ್ಲಾಕ್ ಗೆ ಎಲ್ಲಾ ಕಲರ್ ಹೈಲೈಟ್ ಆಗುತ್ತೆ ಸರ್, ರೆಡ್ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬ್ಲಾಕ್ ಅರ್ಜುನ ಅಂತ ಇದು ಮಾಡಿದಿರಲ್ಲ. ಈ ನೇಮ್ ಹಾಕಿ ಅಂತ ಹೇಳಿ ಜಾತ್ರೆನೂ ಮಾಡಕ್ ಬರುತ್ತೆ. ಈ ಫಾಂಟ್ ಅನ್ನೋದು ಮ್ಯಾಟರ್ ಆಗುತ್ತೆ, ಡಿಸೈನ್ ಮ್ಯಾಟರ್ ಆಗುತ್ತೆ, ಸೈಜು ಮ್ಯಾಟರ್ ಆಗುತ್ತೆ. ಅದನ್ನೆಲ್ಲ ಪರ್ಫೆಕ್ಟ್ ಆಗಿ ಆ ಸೈಜಿಗೆ ಕರೆಕ್ಟ್ ಆಗಿ ಮಾಡಿದೀರಾ ನೀವು. ಹೌದು ಸರ್. ಬ್ಲಾಕ್ ಅರ್ಜುನ ಅಂತ ಹೆಸರು ಅಂದ್ರೆ ಥಿಂಕ್ ಮಾಡಿ ನೋಡಿ ಸರ್, ಏನ್ ಹೆಸರು ಸರ್ ಬ್ಲಾಕ್ ಅರ್ಜುನ ಅಂದ್ರೆ. ಥಿಂಕ್ ಮಾಡಿ ನೋಡ್ಬೇಕು ಸರ್, ಅದು ಹೆಸರು ಹಾಕಿದ್ರೆ ಏನಂತ ತಿಳ್ಕೋಬೇಕು. ಬಟ್ ಬ್ಲಾಕ್ ಅರ್ಜುನ ಅಂದ್ರೆ ಈ ಬ್ಲಾಕ್ ರೆಗಡ್ ಲುಕ್ ಗೆ ಅದಕ್ಕೂ ಒಂದು ಹೆಸರು. ಅರ್ಜುನ ಅಂದ್ರೆ ಏನ್ ಹೇಳಿ? ಅರ್ಜುನ ಅಂದ್ರೆ ಏನ್ ಹೇಳಿ? ಅರ್ಜುನ ಅಂದ್ರೆ ಒಂದು ಶಕ್ತಿಶಾಲಿ ಆನೆನೂ ಹಾಕಿದ್ದಾರೆ. ಥಾರ್ ಅಂದ್ರೇನೆ ಒಂದು ಆನೆ ತರ ರೆಗಡ್ ಲುಕ್ ಸರ್. ಸೊ ಅದಕ್ಕೆ ಏನ್ ಮಾಡಿದೀವಿ, ಒಂದು ಡಿಸೈನ್ ಅಲ್ಲಿ ನಾವು ಏನ್ ಮಾಡಿದೀವಿ, ಆನೆನೂ ಹಾಕಿದೀವಿ, ವಿನಾಯಕ ಸಿಂಬಲ್ ತರಾನು ಕಾಂಬಿನೇಷನ್ ಆಗುತ್ತೆ. ಬ್ಲಾಕ್ ಅರ್ಜುನ ಅಂತ ಆನೆ ಸಿಂಬಲ್ ಕೂಡ ಮೆನ್ಷನ್ ಮಾಡಿದೀರಾ ಬ್ಯಾನರ್ ಮೇಲೆ. ಅದು ಕೂಡ ನೀವು ನೋಡ್ತಾ ಇರಬಹುದು. ಡೀಸೆಂಟ್ ಆಗಿ ಯಾವ್ದಾವ್ದೋ ಏನೇನೋ ಕಲರ್, ಬ್ಲಾಕ್ ಅರ್ಜುನ ಅಂದ ತಕ್ಷಣ ಬ್ಲಾಕ್ ಕಲರ್ ಹಾಕೋದು ಆ ತರ ಅಲ್ಲ, ಒಂಥರ ನೋಡಿದ ತಕ್ಷಣ ಏನ್ ಪೀಸ್ ಆಗಿದೆ, ಏನ್ ಡೀಸೆಂಟ್ ಆಗಿ ಹಾಕಿದ್ದಾರೆ ಅನ್ನೋ ತರ ಇದೆ ಅದು ಕೂಡ. ಸರ್ ನೆಕ್ಸ್ಟ್ ಡಿಸೆಂಟ್ ಲುಕ್. ಮತ್ತು ಈ ಸೈಡ್ ಅಲ್ಲಿ ನೋಡ್ಬೋದು ತಾವು, ಕ್ಲಾಂಪ್ ಬರುತ್ತೆ ನಿಮ್ಗೆ. ನಾವು ಏನು ಆಲ್ಟ್ರೇಷನ್ ಮಾಡಿಬಿಟ್ಟು ಹೋಲ್ ಮಾಡಿಬಿಟ್ಟು ಯಾವ ತರ ಅದು ಇದು ಮಾಡಿಲ್ಲ. ಈ ಕಂಪ್ನಿ ಹೋಲ್ಸ್ ಗಳಿಗೆನೆ ಆ ಕಂಪ್ನಿ ಹೋಲ್ ಅಲ್ಲಿ ಸ್ಕ್ರೂ ಫಿಟ್ಮೆಂಟ್ ತರ ಮಾಡಿಬಿಟ್ಟು ಏನ್ ಮಾಡಿದೀವಿ ನಾವು ಅಂದ್ರೆ, ಒಂದು ಕ್ಲಾಂಪ್ ಕೊಟ್ಬಿಟ್ಟು ಒಂದು ಎಕ್ಸ್ಟ್ರಾ ಫಾಗ್ ಲೈಟ್ ಹಾಕಿದೀವಿ. ಇದರಲ್ಲಿ ಏನಂದ್ರೆ ನಿಮ್ಗೆ ವೈಟ್ ಬರುತ್ತೆ, ಯೆಲ್ಲೋ ಕಲರ್ ಬರುತ್ತೆ. ವೈಟ್ ಅಂದ್ರೆ ನಿಮ್ಗೆ ನಾರ್ಮಲ್ ನೈಟ್ ಟೈಮ್ ಅಲ್ಲಿ ಹೋಗೋ ಟೈಮ್ ಅಲ್ಲಿ, ಅದು ಮಳೆಗಾಲ ಫಾಗ್ ಟೈಮ್ ಎಲ್ಲ ಆನ್ ಮಾಡಿದ್ರೆ ನಿಮ್ಗೆ ಯೆಲ್ಲೋ ಮಂಜಿನ ಟೈಮ್ ಅಲ್ಲಿ ಹೊಡಿಬಹುದು, ಡೇ ಟೈಮ್ ಅಲ್ಲಿ ಹೊಡಿಬಹುದು, ಮಳೆ ಟೈಮ್ ಅಲ್ಲಿ ಹೊಡಿಬಹುದು. ಆಯಾ ಟೈಮಿಗೆ ಸಿಚುವೇಶನ್ ತಕ್ಕನಾಗಿ ನೀವು ಟೈಮ್ ಲೈಟ್ ಯೂಸ್ ಮಾಡ್ಕೋಬಹುದು. ಸೊ ಡ್ರೈವಿಂಗ್ ಅಲ್ಲಿ ಯಾವ್ದು ಕಷ್ಟ ಆಗ್ಬಾರ್ದು ಅಂತ. ಸೊ ಹಿಂದೆ ಬಂದಾಗ ಟೇಲ್ ಲೈಟ್ ನ್ಯೂ ಡಿಸೈನು, ಇದು ಎಕ್ಸ್ ಡಿಸೈನು ಆನ್ ಮಾಡ್ತಾರೆ ನೋಡಿ. ಈಗ ಇದು ಲೇಟೆಸ್ಟ್ ಆಗಿ ಬಂದಿರೋದು. ಡೇ ಟೈಮ್ ಗಿಂತ ನೀವು ನೈಟ್ ಟೈಮ್ ನೋಡಿದ್ರೆ ಇನ್ನೂ ಕಾದರ ಕಾಣುತ್ತೆ, ಬ್ಯೂಟಿಫುಲ್ ಆಗಿ ಬರುತ್ತೆ ಸರ್. ಮ್ಯಾಟ್ರಿಕ್ಸ್ ಸ್ಟೈಲ್ ಅಲ್ಲಿ ಸ್ಕ್ರೋಲ್ ಆಗ್ತಕ್ಕಂಥ ಸರ್. ಆಕ್ಚುಲಿ ಇದು ಟೇಲೈಟ್ ಇರೋದನ್ನ ಗೊತ್ತೇ ಆಗಲ್ಲ ನಿಮ್ಗೆ. ಬರೀ ಎಕ್ಸ್ ಟೈಲೈಟ್ ನಿಮ್ಗೆ ಎಲ್ಲಿ ಲೈಟ್ ಇದೆ ನೈಟ್ ಟೈಮ್ ಅಲ್ಲಿ ಅಷ್ಟೇ ಕಾಣುತ್ತೆ ನಿಮ್ಗೆ, ಬ್ಯೂಟಿಫುಲ್ ಆಗಿ ಕಾಣುತ್ತೆ ನಿಮ್ಗೆ. ಮತ್ತು ಅದ್ರ ಕಾಂಬಿನೇಷನ್ ಅಲ್ಲಿ DRL ಮ್ಯಾಟ್ರಿಕ್ ಡಿಸೈನ್ ನೋಡಿ ಸರ್, ಎಲ್ಲರೂ ಹಾಕ್ತಾರೆ ಇದು DRL ಎಲ್ಲ. ಬಟ್ ಈ ಪ್ರಕಾರ ಇದಕ್ಕೆ ಏನ್ ಕಾಂಬಿನೇಷನ್ ಆಗತ್ತೆ ಅದೇ ತರ ಕಾಂಬಿನೇಷನ್ ಹಾಕಿದ್ರೆ ಒಂದು ಗಾಡಿದು ಲುಕ್ ಡಿಫ್ರೆಂಟ್ ಆಗಿ ಲುಕ್. ಓಕೆನಾ? ಸೊ ಬ್ಯಾಕ್ ಸೈಡ್ ಬಂದಾಗ ನೀವು ಬ್ಯಾಕ್ ಸೈಡ್ ಇಂಥದ್ದೆಲ್ಲ ಇವಾಗ ಬಾಡಿ ಏನು ಶೈನ್ ಇದೆ, ಸೊ ಆ ಥರನೇ ಈ ಹ್ಯಾಂಡಲ್ಸ್ಗೆ ಎಲ್ಲ ನಾವು ಪಿಯಾನೋ ಫಿನಿಶ್ ಮಾಡಿದ್ದೀವಿ. ಕಂಪ್ನಿಯಿಂದ ಏನು ಕೊಟ್ಟಿರ್ತಾರೆ, ರಫ್ ಆಗಿ ಕೊಡ್ಬಿಡ್ತಾರೆ, ಡಲ್ ಆಗಿ ಕೊಡ್ಬಿಡ್ತಾರೆ. ಸೊ ಎಲ್ಲ ಕಾಂಬಿನೇಷನ್ ಮಾಡಿಬಿಟ್ಟು ಆ ಒಂದು ಐಟಮ್ ನಿಮಗೆ ಡಲ್ ಇಟ್ಬಿಟ್ರೆ ಚೆನ್ನಾಗಿ ಕಾಣಲ್ಲ. ಸೊ ಅದಕ್ಕೂ ಬಾಡಿ ಲೈನ್ ತರ ನಾವು ಇಂಪಾರ್ಟೆಂಟ್ ಮಾಡಿಫೈ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸರ್. ಇಂಚಲ್ಲೇ ಇರೋದು ಸರ್ ಮೇನು. ನೋಡಿ ಈ ಟೈಲೈಟ್ ಎಲ್ಲೋದ್ರೂ ಸಿಗ್ಬಿಡುತ್ತೆ ನಿಮಗೆ, ರಿಫ್ಲೆಕ್ಟರ್ ಸಿಗ್ಬಿಡುತ್ತೆ, ಪ್ರತಿ ಒಂದು ಐಟಮ್ ಸಿಗ್ಬಿಡುತ್ತೆ. ಬಟ್ ನಾವು ಏನ್ ಕಾಂಬಿನೇಷನ್ ಅಲ್ಲಿ ಮಾಡ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಹೌದು ಸರ್. ಒಂದು ತಾರ್ ಮಾಡಿಫೈ ಅಂದ್ರೆ ಹೌದು ಸರ್, ಮನೆ ತುಂಬಾ ಒಳ್ಳೆ ಕ್ವಾಲಿಟಿ ವೈರಿಂಗ್ ಎಳೆದ್ಬಿಟ್ಟು ಸ್ವಿಚ್ ಮಾತ್ರ ಲೋ ಕ್ವಾಲಿಟಿ ಹಾಕಿದ್ರಂತೆ. ಹೌದು, ಆ ತರ ಆಗೋಯ್ತು. A to Z ಒಳ್ಳೆ ಕ್ವಾಲಿಟಿ ಹಾಕಿದ್ರೇನೆ ಸರ್. ಮತ್ತು ಇದರಲ್ಲಿ ಸಬ್ವೂಫರ್ ನೋಡಬಹುದು, ಸಬ್ವೂಫರ್ ಹಾಕಿದೀವಿ. 1300 JBL ಬ್ರ್ಯಾಂಡ್ ಸರ್. ಬ್ರ್ಯಾಂಡ್ ನಾವು ಯಾವ್ದನ್ನ ಲೋಕಲ್ ಕಸ್ಟಮರ್ ಕನ್ವಿನ್ಸ್ ಮಾಡಿ ನಮ್ಮ ಹತ್ರ ಬಡ್ಜೆಟ್ ಕಮ್ಮಿ ಇದೆ ಹಾಕ್ಬಿಡಿ ಅಂತ ಹೇಳಿದ್ರು ನಾವು ಕನ್ವಿನ್ಸ್ ಮಾಡಲ್ಲ. ಒಂದು ಬ್ರ್ಯಾಂಡಿಗೆ ಹೋಗಿ ಲೈಫ್ ಬರುತ್ತೆ ಅಂತ ಕನ್ವಿನ್ಸ್ ಮಾಡ್ತೀವಿ. ಸೊ ಸೈಡಲ್ಲಿ ಇದೊಂದು ಟ್ರೈಲ್ ಸೀರೀಸ್ ಅಂತ ಒಂದು ಜಸ್ಟ್ ಒಂದು ನಮ್ಮ ಕಡೆಯಿಂದ ಒಂದು ಟ್ರೈಲ್ ಸೀರೀಸ್ ಯಾವ್ದು ಹೆಸರು ಆಗ್ಬೇಕು, ಚೆನ್ನಾಗಿ ಕಾಣ್ಬೇಕು, ಅದನ್ನು ಒಂದು ಅರ್ಥ ಆಗ್ಬೇಕು. ಟ್ರೈಲ್ ಸೀರೀಸ್ ಅಂತ ಹೇಳಿದ್ರೆ ಒಂದು ಜನಕ್ಕೆ ಗೊತ್ತಿರುತ್ತೆ. ಮತ್ತು ಡೀಸೆಲ್ ಟ್ಯಾಂಕ್ ಮೇಲೆ ಒಂದು ಡೀಸೆಲ್ ಸ್ಟಿಕ್ಕರ್ ಅಂತ ಜಸ್ಟ್ ಡೀಸೆಲ್ ಅಂತ ಹಾಕಿಲ್ಲ, ಒಂದು ಡ್ರಾಪ್ ಮತ್ತು ಡಿ ಅಂದ್ರೆ ಡೀಸೆಲ್ ನ ಒಂದು ಹನಿ ಬೀಳೋ ತರ. ಹೌದು. ಮತ್ತು ಸೈಡ್ ಅಲ್ಲಿ ತಾವು ನೋಡ್ಬೋದು ಆಫ್ ರೋಡಿಂಗ್ ಇಲ್ಲ, ಆಫ್ ರೋಡ್ ಅಂದ್ರೆ ಆಫ್ ರೋಡ್ ಲೈಫ್. ಒಂಥರ ಕಸ್ಟಮರ್ ಥಾರ್ ತಗೊಂಡ್ಬಿಟ್ರೆ ಒಂದು ಆಫ್ ರೋಡ್ ಫೀಲ್ ಬರುತ್ತಲ್ಲ. ಸೊ ಇದ್ರಲ್ಲಿ ನೋಡಿ ಆಫ್ ರೋಡ್ ಲೈಫ್ ಅಂತ ಹಾಕ್ಬಿಟ್ಟು ಇಲ್ಲಿ ಪೂರ್ವ, ಪಶ್ಚಿಮ, ದಕ್ಷಿಣ ಎಲ್ಲ ದಿಕ್ಕನ್ನು ಹಾಕಿದ್ರೆ ಯಾವ ಕಡೆಗೆ ಹೋಗ್ತೀರಾ ಹೋಗಿ ಆಫ್ ರೋಡ್ ಸಿಂಬಲ್ ನ ತೋರಿಸ್ತಾ ಇದೆ. ಹೌದು, ಎಲ್ಲಾ ದಿಕ್ಕಲ್ಲೂ ಕೂಡ ಸರ್. ಎಲ್ಲಾ ನೋಡಿ ಇವಾಗ ಆಫ್ ರೋಡ್ ಅಂತ ಹಾಕ್ಬಿಟ್ರು ಒಂದು ಸಿಸ್ಟಮ್ ಅಲ್ಲಿ ತೋರಿಸ್ತಾರೆ ಸ್ಟಿಕ್ಕರಿಂಗ್ ಅಲ್ಲಿ, ಯಾವ್ದೋ ಒಂದು ಹಾಕ್ಬಿಡಪ್ಪ ಲೋಗೋ ಅಂತ. ಇದಕ್ಕೆ ಒಂದು ಅರ್ಥ ಇದೆ ಸರ್. ಫಾಂಟು
ಒಂದು ಅರ್ಥ ಇದೆ. ಅರ್ಥ ಮಾಡೋರು ಯಾರು ಥಿಂಕ್ ಮಾಡ್ತಾರೆ ಅವ್ರಿಗೇನೆ ಗೊತ್ತಾಗುತ್ತೆ, ನಾರ್ಮಲ್ ಎಲ್ಲರಿಗೂ ಗೊತ್ತಾಗಲ್ಲ ಇದು. ಸರ್ ಆಫ್ ರೋಡಿಂಗು ಬರೀ ಲೆಫ್ಟ್ ಸೈಡ್ ಅಲ್ಲ, ರೈಟ್ ಸೈಡ್ ಅಲ್ಲೂ ಹಾಕಿದೀವಿ ನಾವು ಆಫ್ ರೋಡಿಂಗ್ ಅಂತ ಬ್ಯಾಜ್, ಆಫ್ ರೋಡ್ ಲೈಫ್ ಮತ್ತು ಬ್ಯಾಚ್ ಹಾಕಿದೀವಿ. ಮತ್ತು ಇವಾಗ ವೀಲ್ ಆರ್ಚ್ ಪೀಸಸ್ ಆಯ್ತು, ಎಕ್ಸ್ಪ್ಲೇನ್ ಮಾಡಿದೆ, ಮ್ಯಾಗ್ ವೀಲ್ದು ಆಯ್ತು, ಮತ್ತು ಮಿರರ್ ಕವರ್ಸ್ದು ಆಯ್ತು, ಡೋರ್ ಇಂಚಸ್ದು ಆಯ್ತು, ಫಾಗ್ ಲೈಟ್ದು ಆಯ್ತು. ಇನ್ನೊಂದು ಸ್ಪೆಷಲ್ ಥಿಂಗ್ ಹೊಸ ಲಾಂಚ್ ಆಗಿರೋದು ಫುಟ್ ಸ್ಟೆಪ್ ನೋಡ್ಬೋದು. ಮೆಟಲ್ ಕಂಪ್ನಿಯಿಂದ ಏನು ಕೊಟ್ಟಿರ್ತಾನೆ, ಪ್ಲಾಸ್ಟಿಕ್ ABS ಫೈಬರ್ದು ಕೊಟ್ಟಿರ್ತಾರೆ. ಸೊ ಫಸ್ಟ್ ಟೈಮ್ ನಾವು ಏನು ಮಾಡಿದೀವಿ ಅಂದರೆ ಮೆಟಲ್ ಫುಟ್ ರೆಸ್ಟ್ ಹಾಕಿದ್ದೀವಿ, ಮೆಟಲ್ದು. ತಾವು ನೋಡ್ಬೋದು, 1 ಜನ ಇಲ್ಲ 4 ಜನ ಹತ್ತಿದ್ರು ಏನು ತೊಂದರೆ ಆಗಲ್ಲ, ಏನು ಬೆಂಡ್ ಆಗಲ್ಲ, ಏನು ಇದಾಗಲ್ಲ. ನಿಮಗೆ ಬ್ಯೂಟಿಫುಲ್ ಆಗಿರುತ್ತೆ, ಒಂದು ರೆಗಡ್ ಲುಕ್ನು ಬಂದ್ಬಿಡುತ್ತೆ ನಿಮಗೆ. ಆ ಅಲಾಯ್ ವೀಲ್ಸ್ ಪ್ರಕಾರ ಲುಕ್ನು ಬಂದ್ಬಿಡುತ್ತೆ, ಹೆವಿನೂ ಇರುತ್ತೆ ನಿಮಗೆ. ನೋಡ್ತಾ ಇರ್ಬೋದು, ಯಾರಾದರೂ ಫುಟ್ ರೆಸ್ಟ್ಗೆ ಹಾಕೋಬೇಕು ಅಂತಂದ್ರೆ ನೋಡ್ತಾ ಇರ್ಬೋದು ನೀವು, ಈ ತರ ಹಾಕಿರ್ಬೋದು. ಮೆಟಲಲ್ಲಿ ಹೊಸದಾಗಿ ಬಂದಿರೋದಾ ಇದು? ಹೌದು. ಓಕೆ, ನೆಕ್ಸ್ಟ್ ಮತ್ತು ಇಂಟೀರಿಯರ್ ಹೋಗೋಣ ಸರ್. ಓಕೆ, ಇಂಟೀರಿಯರ್ ಹೋದಾಗ ಆಲ್ಮೋಸ್ಟ್ ಎಲ್ಲ ಆಂಬಿಯೆಂಟ್ ಲೈಟು, ಬ್ಯಾಡ್ಜು ಎಲ್ಲ ಮಾಡಿಬಿಟ್ಟಿದ್ದೀರಾ? ಎಲ್ಲ ಮಾಡಿಬಿಟ್ಟಿದ್ವಿ. ಮ್ಯೂಸಿಕ್ ಸಿಸ್ಟಮ್ ಹಾಕಿದ್ದೀರಲ್ಲ? ಹೌದು ಸರ್, 360 ಡಿಗ್ರಿ ಕ್ಯಾಮ್ರಾ ಸಮೇತ ಹಾಕಿದೀವಿ. ಸೊ ಈ ಟೈಮ್ ನಾವು ಏನ್ ಮಾಡಿದ್ವಿ ಸ್ವಲ್ಪ ಡಿಫ್ರೆಂಟ್ ಆಗಂದ್ರೆ ಬ್ಲಾಕ್ ಕಾಂಬಿನೇಷನ್. ಬ್ಲಾಕ್ ಅರ್ಜುನ ಅಂದ್ರೆ ಬ್ಲಾಕ್ ಇರ್ಬೇಕಲ್ಲ ಸರ್? ಬ್ಲಾಕ್ ಅರ್ಜುನ ಅಂದ್ರೆ ಬ್ಲಾಕ್ ಇರಬೇಕು. ಬರೀ ಔಟ್ ಸೈಡ್ ಇಲ್ಲ, ಇನ್ ಸೈಡ್ ಬ್ಲಾಕ್ ಕಾಂಬಿನೇಷನ್ ಕೊಟ್ಟಿದೀವಿ. ತಾವು ನೋಡ್ಬೋದು ಯಾವ ತರ ಫಿನಿಶಿಂಗು, ಆ ಫಿಟ್ಮೆಂಟು, ಆ ಥ್ರೆಡ್ಡಿಂಗು ಅದೆಲ್ಲ ನೋಡ್ಬೋದು ನೀವು. ಬಕೆಟ್ ಶೇಪು ಬ್ಯೂಟಿಫುಲ್ ಆಗಿರುತ್ತೆ ಸರ್. ನಿಮ್ಗೆ 5 ವರ್ಷ 7 ವರ್ಷ ಹೆಂಗ್ ಕುತ್ಕೊಂಡಿರ್ತೀರ ಹಂಗಂಗ್ ಶೇಪ್ ಬರ್ತಾ ಇರುತ್ತೆ ನಿಮ್ಗೆ. ಇದು ಒಂಥರ ವೈನ್ ತರ ಹೆಂಗೆ ಎಷ್ಟು ಹಳೆ ಆಗ್ತಾ ಇರುತ್ತೆ ಹಂಗಂಗ್ ಶೇಪ್ ಟೇಸ್ಟ್ ಬರುತ್ತಲ್ಲ, ಆ ತರ ಇದೂನು ನಿಮ್ಗೆ ಆ ತರನೇ ಫಿಟ್ಮೆಂಟ್ ಎಲ್ಲ ಬರ್ತಾ ಇರುತ್ತೆ. ಸೊ ಇದು ಬೇಸಿಕ್ ಗಾಡಿ. ಬ್ಯಾಕ್ ಸೈಡ್ ಮಾಡಿದೀವಿ ನೋಡಿ, ನೋಡ್ಕೊಳ್ಳಿ, ಬ್ಯಾಕ್ ಸೈಡ್ ಕೂಡ ಇದೆ. ಮತ್ತು ಆರ್ಮ್ ರೆಸ್ಟ್ ಸರ್, ಸೀಟ್ ಕವರ್ ಏನಿದೆ ಅದೇ ಮಟೀರಿಯಲ್, ಅದೇ ಕಾಂಬಿನೇಷನ್, ಆರ್ಮ್ ರೆಸ್ಟ್ ವಿತ್ ಸೇಮ್ ಡೈಮಂಡ್ ಕಟ್. ಆ ಚಿಕ್ಕದ ಪೀಸ್ ಇದೆ, ಡೈಮಂಡ್ ಕೊಡಕ್ ಆಗಲ್ಲ ಅಂತ ಏನು ಇಲ್ಲ ನಿಮ್ಗೆ. ಎರಡು ಸೇಮ್ ಕಾಂಬಿನೇಷನ್, ಸೂಪರ್ ಸೇಮ್ ಕಾಂಬಿನೇಷನ್ ಕೂಡ. ನೀವು ಮೊಬೈಲ್ ಚಾರ್ಜ್ ಮಾಡಬಹುದು. ಚಾರ್ಜಿಂಗ್ ಸ್ಲಾಟ್ ಬರುತ್ತೆ ಸರ್. ಹಾ ಸರ್, ಚಾರ್ಜಿಂಗ್ ಸ್ಲಾಟ್ ಬರುತ್ತೆ. ಚಾರ್ಜಿಂಗ್ ಸ್ಲಾಟ್ ಚಾರ್ಜಿಂಗ್ ಮಾಡ್ಕೋಬಹುದು ನೀವು. ಬಾಟಲ್ ಹೋಲ್ಡರ್ ಬರುತ್ತೆ. ಮತ್ತು ಫುಟ್ ಮ್ಯಾಟ್ಸ್ ನೋಡಬಹುದು, ಒಳಗಡೆ ಫುಟ್ ಮ್ಯಾಟ್ಸ್ ಬರುತ್ತೆ ನಿಮ್ಗೆ. 3D ಮ್ಯಾಟ್. ಟಿಶ್ಯೂ ಮಾಡಿಲ್ಲ ಸರ್? ಟಿಶ್ಯೂ ಮಾಡ್ತಾ ರಿಕ್ವೈರ್ಮೆಂಟ್ ಬೇಡ ಅಂತ ಹೇಳಿದ್ರು ಕಸ್ಟಮರ್. ಬೇಡ ಅಂದ್ರೆ ಬೇಡ ಹೇಳ ಅಂತ ಹೇಳಿದ್ವಿ. ಹೌದು ನಾವ್ ಹೇಳ್ತೀವಿ, ನಾವ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇದ್ ಮಾಡೋದು ಸರ್. ಕಸ್ಟಮರ್ ರಿಕ್ವೈರ್ಮೆಂಟ್ ಇಲ್ಲ. ಮತ್ತು ರೂಫ್ ಟಾಪ್ ನೋಡಬಹುದು, ಸೇಮ್ ಕಾಂಬಿನೇಷನ್ ಡೈಮಂಡ್ ಡಿಸೈನ್ ಸರ್, ಸೇಮ್ ಕಾಂಬಿನೇಷನ್. ಮತ್ತು ಇದು ಬೇಸಿಕ್ ಗಾಡಿ. ಇದು ಬೇಸಿಕ್ ಗಾಡಿಗೆ ಈ ಕನ್ಸೋಲ್ ಬರಲ್ಲ ನಿಮ್ಗೆ, ಸ್ಪೀಕರ್ ಕನ್ಸೋಲ್ ಬರಲ್ಲ ನಿಮ್ಗೆ. ನಾವು ಮಹೀಂದ್ರಾದೇ ಒರಿಜಿನಲ್ ಕನ್ಸೋಲ್ ಹಾಕ್ಬಿಟ್ಟು ಅದರಲ್ಲಿ ಒಳಗಡೆ ಕಾಂಪೋನೆಂಟ್ಸ್ ಹಾಕ್ಬಿಟ್ಟು ಫಿಟ್ಮೆಂಟ್ ಮಾಡಿದೀವಿ. ಹೌದು. ಮತ್ತು ಸ್ಟೇರಿಂಗ್ ವೀಲು ನಿಮ್ಗೆ ನಾರ್ಮಲ್ ಬೇಸಿಕ್ ಬರುತ್ತೆ. ಈ ಬಟನ್ಸ್ ಎಲ್ಲ ಯಾವ್ದು ಬರಲ್ಲ ನಿಮ್ಗೆ, ಯಾವ್ದೇ ತರದ್ದು ಬರಲ್ಲ. ಕಂಪ್ನಿಯಿಂದ ತಗೊಂಡ್ರೆ ಬೇಸಿಕ್ ಗಾಡಿ ನಿಮ್ಗೆ ಸ್ಟೇರಿಂಗ್ ಕಂಟ್ರೋಲರ್ ಬರಲ್ಲ ನಿಮ್ಗೆ. ಸ್ಟೇರಿಂಗ್ ರಿಮೋಟ್, ಇದು ಬಟನ್ ಸಿಸ್ಟಮ್ ಯಾವ್ದು ಬರಲ್ಲ. ನಾವು ಹಾಕಿರೋದು ಇದು. ಸ್ಟೇರಿಂಗ್ ಚೇಂಜ್ ಮಾಡ್ತೀವಿ, ಸ್ಟೇರಿಂಗ್ ಚೇಂಜ್ ಮಾಡ್ಬಿಟ್ಟು ಒರಿಜಿನಲ್ OE ಫಿಟ್ಮೆಂಟ್. ಏನು ಒಂಥರ ಏನು ಅಡ್ಜಸ್ಟ್ಮೆಂಟ್ ಏನು ಇಲ್ಲ ಸರ್. ತಗೊಂಡ್ ಬರೋದು ಫಿಟ್ಮೆಂಟ್ ಮಾಡೋದು. ಮತ್ತು ಇದಕ್ಕೂ ಪ್ಯೂರ್ ಲೆದರ್ ಸ್ಟೇರಿಂಗ್ ಕವರ್ ಹಾಕಿದೀವಿ. ತಾವು ನೋಡ್ಬೋದು ಫಿನಿಶಿಂಗು, ಫಿಟ್ಮೆಂಟು ಅದೆಲ್ಲ ನಿಮ್ಗೆ ಪ್ಯೂರ್ ಲೆದರ್. ಮತ್ತು AC ವೆಂಟ್ಸ್ ನೋಡ್ಬೋದು, ಯಾವ ತರ ಬೇಕೋ ಆ ತರ ಇಟ್ಕೋಬಹುದು ನೀವು. AC ವೆಂಟ್ಸ್ ಕಲರ್ಸ್ ಇರ್ಲಿ, ಎಲ್ಲ ಬಟನ್ ಸಿಸ್ಟಮ್ ಇಟ್ಬಿಟ್ಟು, ಎಲ್ಲ ಬಟನ್ ಇದೆ. ಫೋನ್ ಅಲ್ಲಿ ಆಪ್ ಬರುತ್ತೆ, ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು ನೀವು. ರಿಮೋಟ್ ಬರುತ್ತೆ ಇದರಲ್ಲಿ, ಯಾವ ಕಲರ್ ಬೇಕೋ ಎನಿ ಕಲರ್. ಮಲ್ಟಿ ಕಲರ್ ಬೇಕಂದ್ರೆ ಮಲ್ಟಿ ಕಲರ್, ಸಿಂಗಲ್ ಕಲರ್ ಸಿಂಗಲ್. ಸರ್ ಇದು ಡೈಮಂಡ್ 2K ಒರಿಜಿನಲ್ ಸಿಸ್ಟಮ್ ಸರ್. ಇದು ಬಜಾರಲ್ಲಿ ತುಂಬಾ ಸಿಸ್ಟಮ್ ಗಳು ಬಂದ್ಬಿಟ್ಟಿದೆ ಸರ್, ಆಫರ್ಗಳು ಇದು ಅದು ಅಂತ. ಓಕೆನಾ? ಬಟ್ ಈ ತರ ಟಚ್ ಫೀಲು, ಈ ತರ ಕ್ಲಾರಿಟಿ, ಈ ತರ ನಿಮ್ಗೆ ಒಂದು ಪರ್ಫಾರ್ಮೆನ್ಸ್ ಡೈಮಂಡ್ 2K ಒರಿಜಿನಲ್ ಅಲ್ಲೇ ಮಾತ್ರ ಸಿಗಕ್ಕೆ ಸಾಧ್ಯ. ಹೌದು ಮಾಡಿದೀವಿ. ಮತ್ತು ಇದಕ್ಕೆ ಏನ್ ಮಾಡಿದೀವಿ ಅಂದ್ರೆ ಈ ಪಿಲ್ಲರ್ ಲೇಟ್ ನೋಡ್ಬೋದು ಸರ್ ನೀವು. ಪಿಲ್ಲರ್ ಸ್ಪೀಕರ್ಸ್ ಮ್ಯಾಕ್ಸ್ಲಿಂಗ್ ಕಂಪ್ನಿದ್ ಬರುತ್ತೆ ನಿಮ್ಗೆ. ಥಾರ್ದೆ ಪರ್ಟಿಕ್ಯುಲರ್ ಬರೋದು, ನಾವೇನು ಆಲ್ಟ್ರೇಷನ್ ಮಾಡಂಗಿಲ್ಲ. ಥಾರ್ದೆ ಪರ್ಟಿಕ್ಯುಲರ್ ಈ ಬ್ಯಾಚ್ ನೋಡ್ಬೋದು, ಯಾವ ತರ ಫಿನಿಶಿಂಗ್ ಫಿಟ್ಮೆಂಟ್ ಎಲ್ಲ ಬರುತ್ತೆ ಇದರಲ್ಲಿ. ನಿಮ್ಗೆ ವಾಯ್ಸ್ ಕ್ಲಾರಿಟಿ, ಈ 5.1 ಕ್ಲಾರಿಟಿ ಎಲ್ಲ ಬೇಕಂದ್ರೆ ಇಂಥದ್ದೆಲ್ಲ ಫಿಟ್ಟಿಂಗ್ ಮಾಡಿದ್ರೆ ನಿಮ್ಗೆ ಒಂದು ಲಾಂಗ್ ಎಲ್ಲಾದ್ರೂ ಹೋಗ್ತಾ ಇದ್ರೆ ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸ್ ಬರುತ್ತೆ ನಿಮಗೆ. ಸ್ಪೀಕರ್ಸ್ ಇರಲಿ ಯಾವ್ದನ ಇರಲಿ ಬ್ಯೂಟಿಫುಲ್ ಆಗಿ ಪರ್ಫಾರ್ಮೆನ್ಸ್ ಬರುತ್ತೆ. ಮತ್ತು ಒಳಗಡೆ ಆಂಬಿಯಂಟ್ ಲೈಟ್ಸ್ ನೋಡ್ಬೋದು. ಆಂಬಿಯಂಟ್ ಲೈಟು, ಆ ಫಿನಿಶಿಂಗು, ಆ ಫಿಟ್ಮೆಂಟು ಡೋರಲ್ಲೂ ನೋಡ್ಬೋದು ತಾವು. ಥಾರ್ ಅಂತ ಬ್ಯಾಚ್ ಹೆಸರು ಬರುತ್ತೆ ನಿಮಗೆ. ಪ್ಲಸ್ ಆಂಬಿಯಂಟ್ ಲೈಟ್ಸು, ಎನಿ ಕಲರ್ ಎನಿ ಡಿಸೈನ್ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನೀವು. ನೋಡಿ, ಎನಿ ಕಲರ್, ಸಿಂಗಲ್ ಕಲರ್ ಬೇಕಂದ್ರೆ ಸಿಂಗಲ್ ಕಲರ್, ಮಲ್ಟಿ ಕಲರ್ ಬೇಕಂದ್ರೆ ಮಲ್ಟಿ ಕಲರ್. ಅದಕ್ಕೂ ಕೂಡ ಬಟನ್ ಇಲ್ಲಿ ಈಸಿ ಆಪರೇಟಿಂಗ್ ಮಾಡೋಕ್ಕೆ ಬಟನ್ ತೋರಿಸಿ. ಇಲ್ಲಿ ಇರುತ್ತೆ. ಇಲ್ಲಿ ಇರುತ್ತೆ. ಇದರಲ್ಲಿ ಆಂಬಿಯಂಟ್ ಲೈಟ್ಸ್ ಅಲ್ಲಿ 2 ಸ್ವಿಚಸ್ ಇರುತ್ತೆ. ಒಂದು ಕೆಳಗಡೆ ಲೈಟಿಂಗ್ ಇದಕ್ಕೆ, ಒಂದು ಮೇಲೆ ಈ ಲೈನ್ಸ್ ಗಳಿಗೆ. ಓಕೆ, ಇಷ್ಟ ಆಯ್ತು. ಎಲ್ಲ ನೋಡ್ತಾ ಇದ್ದೀರಲ್ಲ? ಹೌದು ಸರ್. ಮತ್ತು ಒಳಗಡೆ ಫುಟ್ ಮ್ಯಾಟ್ 3D ಮ್ಯಾಟ್, ಬಕೆಟ್ ಟೈಪ್ ಮ್ಯಾಟ್ ಇರುತ್ತೆ ನಿಮ್ಗೆ. ಲಾಂಗ್ ಲೈಫ್ ಮ್ಯಾಟ್ ಇದೆಯಲ್ಲ ನಿಮ್ಗೆ.
ಏನ್ ಮಾಡಿಫೈ ಮಾಡ್ತಾನೆ ಇದೀರಾ? ಹೌದು ಸರ್. ಸುಸ್ತಾಗಿದೆಯಾ ಇಲ್ಲ ಸರ್ ನಿಮ್ಗೆ? ಸರ್ ಸುಸ್ತೇನಿಲ್ಲ ಸರ್. ಇನ್ನ ನಮ್ಗೆ ಒಂದು ಸ್ವಲ್ಪ ಈ ಗಾಡಿ ಮಾಡಿತಾ ಇನ್ನೊಂದು ಯಾವ್ದಾನ ಗಾಡಿ ಬಂದ್ರೆ ಸ್ವಲ್ಪ ಕಸ್ಟಮರ್ಗಳು ಬರ್ತಾರೆ, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಡೈಲಿ 1-2 ಎಕ್ಸಿಟ್ ಆಗ್ತಾನೆ ಇದೆ modify ಆಗಿ. ಥಾರ್ಗಳು ಡೈಲಿ 1-2 ಒಂದು ಕಸ್ಟಮರ್ ಬಂದ್ಬಿಟ್ರೆ ನಾವು ಸರ್ ನಾಳೆ ಬಂದ್ಬಿಡಿ ಸರ್ ಟೈಮ್ ಇಲ್ಲ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಾಳೆ ನಾನೇ ನೋಡ್ತಾ ಇದೀನಲ್ಲ, 2 ಗಾಡಿ ಬರ್ತವೆ 2 ಗಾಡಿ ಹೋಗ್ತವೆ ಸರ್. 3 ಗಾಡಿ ಬರ್ತವೆ 2 ಗಾಡಿ ಹೋಗ್ತವೆ. ಈ ಗಾಡಿ ಬಂದು 204 ಗಾಡಿ, 4ನೇದು 204 ವೆಹಿಕಲ್ ಇವಾಗ 5-6 ಅದು ರನ್ನಿಂಗ್ ಆಗ್ತಾ ಇದೆ. 204ನೇ ಗಾಡಿ ನೀವು ಮಾಡಿಫೈ ಮಾಡಿ. ಹೌದು ಸರ್. ಹೌದು ಸರ್. ಹೌದು ಸರ್. ನೋಡಿ 204 ಈ ಥರ ಎಲ್ಲ ಮಾಡಿಫೈ ಮಾಡಬೇಕಂದ್ರೆ ನೀವು ವಿಡಿಯೋದಲ್ಲಿರೋ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀನಲ್ಲ, ಆ ನಂಬರಿಗೆ ಫೋನ್ ಮಾಡೋದ್ರ ಮುಖಾಂತರ ಫೋನ್ ಮಾಡಿದ್ರೆ ಅವರಿಗೆ ಪೂರ್ತಿ ಡೀಟೇಲ್ಸ್ ಹೇಳ್ತಾರೆ. ಏನು ರೇಟ್ ಆಗುತ್ತೆ, ಏನು ಕೊಟೇಶನ್ ಆಗುತ್ತೆ, ನಿಮ್ಮ ತಾರ್ಗೆ ಯಾವ ಥರ ಫಿಟ್ ಮಾಡಬೇಕು ಏನು ಅದನ್ನೆಲ್ಲ ಫಿಟ್ ಮಾಡ್ತಾರೆ. ನೋಡಿದ್ರಲ್ಲ ನೀವು ಬಂಪರ್ ಆಗಿರ್ಬೋದು, ಹೆಡ್ಲೈಟ್ಸ್ ಆಗಿರ್ಬೋದು, DRL ಆಗಿರ್ಬೋದು, ಇವನ್ ಈ ಸ್ಟಿಕ್ಕರಿಂಗ್ ಕೂಡ ನೋಡ್ತಾ ಇರ್ಬೋದು. ಆ ಬ್ಲ್ಯಾಕ್ ತಾರ್ ತೊಗೊಂಡಾಗ ಆ ಬ್ಲ್ಯಾಕಿ ಅಂತಕ್ಕಂಥವ್ರು ಕೆಲವ್ರು ಹೆಸರಿಟ್ರೆ ಇವರು ಬ್ಲ್ಯಾಕ್ ಅರ್ಜುನ ಅಂತ ನೇಮ್ ಕೊಟ್ಟಿದ್ದಾರೆ. ಆ ಬ್ಲ್ಯಾಕ್ ಅರ್ಜುನ ಅಂತ ನೇಮ್ ಇಡೋದ್ರ ಜೊತೆಗೆ ಆ ಬ್ಲ್ಯಾಕ್ ಅರ್ಜುನ ಅಂದ್ರೇ ಒಂದು ಆನೆ, ಆ ಆನೆ ಸಿಂಬಲ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಎಷ್ಟು ಯೂನಿಕ್ ಆಗಿ ಪ್ಲ್ಯಾನ್ ಮಾಡಿಬಿಟ್ಟು ಮಾಡಿದ್ದಾರೆ ಓನರ್ ಮಾಡಿಫೈನ ಅಂತ ಅಂದರೆ. ಆ್ಯಕ್ಚುಲಿ ಮಾಡಿಫೈ ಇವ್ರು ಮಾಡಿಕೊಟ್ಟಿರೋದು ಗ್ರೇಟು ಅಂದರೆ ಈ ಥರ ಮಾಡಿಸ್ಬೇಕು ನನ್ನ ಕಾರ್ಗೆ ಅಂತ ಅವರು ಕೂಡ ಯೋಚನೆ ಮಾಡಿದ್ದಾರೆ. ಆ ಯೋಚನೆ ಆಲೋಚನೆ ಶಕ್ತಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದಕ್ಕೂ ಮಾಡಿಫೈ ಮಾಡ್ಬೇಕಾದ್ರೆ ಇಂಚಿಂಚು ಇಂಪಾರ್ಟೆಂಟ್ ಆಗುತ್ತೆ. ಅಲೆವಿಲ್ ಆಗಿರ್ಬೋದು, ಮತ್ತು ಟೈರ್ ಬಟನ್ಸ್ ಆಗಿರ್ಬೋದು, ಮತ್ತು ಇಲ್ಲಿ ನೋಡ್ತಿರ್ಬೋದು ಇಂಚಸ್ ಆಗಿರ್ಬೋದು, ಪ್ರತಿಯೊಂದು ನೋಡಿ ತಾರ್ ಬ್ಯಾಡ್ಜು ಕಂಪ್ನಿಯಿಂದ ಕೊಟ್ಟಿದ್ದಾರೆ. ಬಟ್ ಇವ್ರದ್ದೇ ಒಂದು ಬ್ಯಾಡ್ಜ್ ಕೊಟ್ಟಿದ್ದಾರೆ, ಅದು ಕೂಡ ಸೂಪರ್ ಆಗಿದೆ. ಆಫ್ ರೋಡ್ ಲೈಫ್ ಅಂತೇಳಿ ಒಂದು ಸ್ಟಿಕ್ಕರಿಂಗ್ ಕೂಡ ಮಾಡಿಸಿದ್ದಾರೆ. ನೀವು ಮತ್ತು ಫುಟ್ ರೆಸ್ಟ್ ನೋಡ್ತಾ ಇರ್ಬೋದು. ಎಲ್ಲ ಒಂದ್ಸರಿ ನೋಡ್ಕೊಂಬಿಡಿ. ಈ ಥರ ನಿಮ್ಮ ತಾರು ನಿಮ್ಮ ಕಾರ್ಗೆ ಏನಾದರೂ ಮಾಡಿಫೈ ಮಾಡಬೇಕಂದ್ರೆ ವಿಡಿಯೋದಲ್ಲಿರೋ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಗೌಡಸ್ ಅಂತ ಅದು ಕೂಡ ಹಾಕ್ಕೊಂಡಿದ್ದಾರೆ. ಫಾಂಟ್ ಅನ್ನೋದು ಎಷ್ಟು ಮ್ಯಾಟ್ರ್ ಆಗುತ್ತೆ ನೋಡಿ, ಫಾಂಟು ವಿತ್ ಡಿಸೈನು ಯಾವ ಸ್ಟಿಕ್ಕರಿಂಗ್ ಹಾಕ್ಕೋತೀವಿ ಅಂತ ಹೇಳ್ಬಿಟ್ಟು. ಮತ್ತು ಈ ಟೈರ್ ಏನು ಗುರು ಈ ಥರ ಕಡಕ್ಕಾಗಿದೆ ಬಟನ್ ಟೈರು ಅಂತೀರಾ, ಆ ಬಟನ್ ಟೈರಿ ಸರಿಯಾಗಿ ಇಲ್ಲೂ ಕೂಡ ಅಷ್ಟೇ ABS ಪೀಸ್ ಅಂತ ಕರೀತಾರೆ, ಅದು ಕೂಡ ಎಕ್ಸ್ಟ್ರಾ ಈ ರೆಟ್ರಾಕಾರ್ ಅವರೇ ಇದಕ್ಕೆ ಹಾಕಿರ್ತಕ್ಕಂಥದ್ದು. ಇಲ್ಲಿ ನೋಡಿ ಸೈಡಿಗೆ ತಿರುಗಿ ನೋಡೋಂಗೆ ಇದೆಯೋ ಇಲ್ಲ ಈ ತಾರು. ಈ ಥರ ಒಂದು ತಾರ್ ತೊಗೊಳೋದೊಂದು ಶೋಕಿ ಇದ್ದರೆ ಅದನ್ನು ಕಡಕ್ಕಾಗಿ 4 ಜನ ನೋಡೋ ಥರ ಮಾಡಿಫೈ ಮಾಡೋದು ಒಂದು ಶೋಕಿ. ಆ ಎರಡೂ ಇದ್ದಾಗ ಮಾತ್ರ ಆ ತಾರ್ನ 4 ಜನ ತಿರುಗಿ ನೋಡೋ ಥರ ಆಗುತ್ತೆ. ಸೊ ಇದನ್ನೆಲ್ಲ ನೀವು ರೆಟ್ರೋ ಕಾರ್ ಕಡೆಯಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಥರ ಮಾಡಿಕೊಡ್ತಾರ ನಮ್ಮ ತಾರ್ಗೆ, ಏನಪ್ಪ ಬರೀ ವೀಡಿಯೋದಲ್ಲಿ ಅಷ್ಟೇ ನೋಡ್ತೀವಿ, ಪ್ರಾಕ್ಟಿಕಲಾಗಿ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡಬೇಡಿ. ಡೈರೆಕ್ಟಾಗಿ ವೀಡಿಯೋದಲ್ಲಿ ನಂಬರಿಗೆ ಫೋನ್ ಮಾಡೋದ್ರ ಮುಖಾಂತರ ರೆಟ್ರೋ ಕಾರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್ ಕೊನೆದಾಗ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್ ಎನಿ ವೆಹಿಕಲ್ ಎನಿ ಕಾರು ಯಾವುದನ್ನ ಕಾರ್ ಇರಲಿ ಮಾಡಿಫಿಕೇಶನ್ ಮಾಡಬೇಕಾ 4 ಅಂಗಡಿನಲ್ಲಿ ವಿಚಾರಿಸಿ ಪರವಾಗಿಲ್ಲ. ನಮ್ಮ ಹತ್ರ ಬಂದರೆ ನೀವು ಒಂದೊಂದು ಇಂಚಿನೂ ಒಂದೊಂದು ಐಟಮ್ಗಳನ್ನು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ಕೊಟ್ಬಿಟ್ಟು ಎಕ್ಸ್ಪ್ಲನೇಷನ್ ಮಾಡ್ತೀವಿ, ಇಂಥದ್ದೆಲ್ಲ ಮಾಡಬೇಕು ಅಂತ. ಸೊ ನೋಡಿ ಯಾವ ಥರ ಬೇಕು, ಯಾವ ಥರ ಮಾಡಿಫಿಕೇಶನ್ ನೀವು ಥಿಂಕ್ ಮಾಡಿರ್ತೀರಾ ಅದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ತೊಗೊಂಡು ನಾವು ಮಾಡಿಫಿಕೇಶನ್ ಮಾಡಿಕೊಡ್ತೀವಿ 100%. ಸೊ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾವುದನ್ನ ಇರಲಿ, ಥಾರ್ ಇರಲಿ ಕಾರ್ ಇರಲಿ, ಸರ್ ಬರೀ ಥಾರೇ ಇಲ್ಲ, ಥಾರ್ ಇರಲಿ ಕಾರ್ ಇರಲಿ, ಯಾವುದನ್ನ ಇರಲಿ ಕಾಂಟ್ಯಾಕ್ಟ್ ಮಾಡಿ, ಏನಿದೆ ಡೀಟೇಲ್ ಕೇಳಿ, ಇಷ್ಟ ಆದರೆ ಮಾಡಿಸಿ, ಇಲ್ಲಾಂದ್ರೆ ಒಂದು 4 ಅಂಗಡಿನಲ್ಲಿ ವಿಚಾರಿಸ್ಕೊಂಡು ನೀವು ಹೆಂಗೆ ಡಿಸೈಡ್ ಮಾಡ್ತೀರಾ ಹಂಗೆ. ಬರೀ ಮಾತಲ್ಲಿ ಅಷ್ಟೇ ಸ್ವಲ್ಪ ತೊದಲ್ತೀರಾ, ಕೆಲಸದಲ್ಲೇನು ತೊದಲಲ್ಲ ತಾನೆ ಸರ್? ಡೇ ಆ್ಯಂಡ್ ನೈಟ್ ಸರ್, ಡೇ ಆ್ಯಂಡ್ ನೈಟ್ 24/7 ನಮ್ಮ ವರ್ಕಲ್ಲೇ ಇರ್ತೀವಿ ಅಲ್ವಾ? ಕೆಲಸದಲ್ಲಿ ಮಾತ್ರ ತೊದಲಲ್ಲ. 100% ಮಾಡ್ಕೊಡ್ತೀರಾ ಏನು ಸರ್? ಏನು ಎಕ್ಸ್ಪೆಕ್ಟೇಷನ್ ಇದೆಯೋ ಕಸ್ಟಮರ್ ಅದೇ ಥರ ಮಾಡಿಫೈ ಮಾಡ್ಕೊಡ್ತೀರಾ? ಅದಕ್ಕಿಂತ ಒಂದು ಎಕ್ಸ್ಟ್ರಾ ಲೆವೆಲ್ಗೆ ಮಾಡಿಕೊಡೋಣ ಸರ್ ಅಲ್ವಾ? 100% ಸರ್. ಫೋನ್ ಮಾಡ್ತಾರೆ ಸರ್, ಆಲ್ರೆಡಿ ಬಿಸಿ ಇದ್ದೀರಾ. ಹೌದು. ಆದ್ರೂ ಕೂಡ ಎಕ್ಸ್ಟ್ರಾ ಯಾವುದೇ ಕಾರ್ ಬಂದ್ರು ತಗೋತೀವಿ ಸರ್. ಸರ್ 1 ಡೇನಲ್ಲಿ ಫಿನಿಶ್ ಆಗಿರೋ ಸರ್ ಇದು ವೆಹಿಕಲ್. ನಾನೇನು ಹೇಳಲ್ಲ, ಕಸ್ಟಮರ್ ಖುದ್ದಾಗಿ ಹೇಳ್ತಾರೆ ನೋಡಿ ಸರ್. ನಿಜ? ಹೌದು ಸರ್, 1 ಡೇಲೇ ಫುಲ್ ಫಿನಿಶ್ ಮಾಡಿಕೊಟ್ರು. ಇಷ್ಟೆಲ್ಲ ಮಾಡಿಫೈ ಮಾಡಿ? ಹೌದು, ಎಲ್ಲ ಫುಲ್ ಮಾಡಿಫಿಕೇಶನ್ 1 ಡೇಲೇ ಆಗಿರೋದು. ಸ್ಯಾಟಿಸ್ಫೈ ಇದೆಯಾ? ಹೌದು ಆಗಿದೆ. 100ಗೆ ಎಷ್ಟು ಮಾರ್ಕ್ಸ್ ಕೊಡೋಕೆ ಇಷ್ಟಪಡ್ತೀನಿ? 100% ಕೊಡ್ತೀನಿ. 100%. ಓಕೆ. ಈ ತಾರ್ ಎಷ್ಟಾಯ್ತು ಸರ್ ನೀವು ತಗೊಂಡಾಗ? ಸರ್ 14 lakhs ಆಯಿತು. ನೀವು ಮಾಡಿಫೈ ಮಾಡಿಸ್ಬೇಕಂತ ಹೇಗೆ ಅನ್ನಿಸ್ತು, ಎಲ್ಲಿ ನೋಡಿದ್ರಿ ನೀವು? ಸರ್ ಮಾಡಿಫಿಕೇಶನ್ ಅಂದರೆ ತಾರ್ ಎಲ್ಲರೂ ತೊಗೊತಾರೆ, ಬಟ್ ಎಲ್ಲರೂ ಮಾಡಿಫಿಕೇಶನ್ ಮಾಡಿಸ್ಬೇಕಲ್ಲ. ಅಂದರೆ ನಾವು ಈ ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕು. ಎಲ್ಲರೂ ಬಿಟ್ಟಿ ಭಾಗ್ಯ ಅನ್ನ ಭಾಗ್ಯ ಅಂತ ಕೂತ್ಕೊಂಡ್ರೆ ಗೌರ್ಮೆಂಟ್ಗೆ ಯಾರು ಟ್ಯಾಕ್ಸ್ ಕಟ್ತಾರೆ? ನಮ್ಮಂಥವ್ರು ಕೆಲವೊಬ್ರು ಕಟ್ಟಲೇಬೇಕಲ್ಲ. ಅದಕ್ಕೋಸ್ಕರ ಈ ಥರ ಪ್ಲ್ಯಾನ್ ಮಾಡಿ ಮಾಡಿಸಿದ್ದೀವಿ. ತಾರ್ ಎಲ್ಲರೂ ಇಡ್ತಾರೆ, ಮಾಡಿಫಿಕೇಶನ್ ಮಾಡೋರು ಬೇಕಲ್ಲ. ಮೈಲೇಜ್ ಬರದೇ ಇರೋ ಗಾಡಿನೇ ತೊಗೊಂಡಿದ್ದೀವಿ, ಅದ್ರ ಬದಲು ಈಗ ಮಾಡಿಫಿಕೇಶನ್ ಮಾಡೋಕ್ಕೆ ಯಾಕೆ ಎದುರ್ಕೋಬೇಕು? ಅಷ್ಟೇ, ಮೈಲೇಜ್ ಬರದೇ ಇರೋ ಗಾಡಿನೇ ತಗೊಂಡ್ಮೇಲೆ ಮಾಡಿಫೈ ಮಾಡಿಸೋದಕ್ಕೆ ಯಾಕೆ ಎದುರ್ಕೋಬೇಕು? ತಗೊಂತ ಇರೋದೇ ಶೋಕಿಗೆ ಅಂತ. ಹೌದು, ಮಾಡಿಫೈನು ಶೋಕಿನೇ ಮಾಡ್ಬಿಡೋಣ ಅಂತ ಹೇಳ್ತೀರಾ ಅಲ್ವಾ ಸರ್? ಇನ್ನು ಶೋಕಿ ಮಾಡಬಾರ್ದು ಅನ್ನಂಗಿದ್ರೆ ಮಾಮೂಲಿ ಗಾಡಿನೇ ಇಟ್ಕೋಬೋದಲ್ಲ. ಈಗ ಹೌದು, ಒಂದು ಶಿಫ್ಟು ETOS ಯಾವುದೋ ಇಟ್ಕೋಬೋದಲ್ಲ.
ಇದನ್ನ ಯಾಕೆ ತಗೋಬೇಕು? ಅಷ್ಟೇ ಅಲ್ವಾ? ಹೌದು. ಅದರಲ್ಲೂ ಅದಕ್ಕೆ ಏನಲ್ವಾ ನಾವು ಬ್ಲ್ಯಾಕ್ ಅರ್ಜುನ ಅಂತ ನಮ್ಮದೇ ಬ್ರ್ಯಾಂಡ್ ಇಟ್ಕೊಂಡಿರೋದು, ನಾವು ಮಾಡಿಫೈ ಮಾಡಿಸಿರೋದಕ್ಕೆ ನಮಗೋಸ್ಕರ ಬ್ಲ್ಯಾಕ್ ಅರ್ಜುನ ಅಂತ ನಾವು ಇಟ್ಕೊಂಡಿರೋದು. ಬ್ಲ್ಯಾಕ್ ಅರ್ಜುನ ಅಂತ ಅದಕ್ಕೆ ಇಟ್ಕೊಂಡಿರೋದು. ಅದೆಷ್ಟು ಜನ ಕಾಪಿ ಮಾಡ್ತಾರೋ ಗೊತ್ತಿಲ್ಲ, ಬ್ಲ್ಯಾಕ್ ಅರ್ಜುನ ಅಂತ ಹೇಳಿ. ಅದು ನಮ್ಮ ಓನ್ ಐಡಿಯಾ ಸರ್. ಇವಾಗ ಅರ್ಜುನ ಹೆಂಗಿದ್ನೋ ಅದೇ ತರ ಇರಬೇಕು ಅಂದ್ಬಿಟ್ಟು ನಾವು ರೆಡಿ ಮಾಡ್ತೀವಿ. ತುಂಬಾ ಜನ ತಾರ್ಗೆ ಹೆಸರುಗಳು ನಾವು ಕೇಳಿದೀವಿ. ಇದೇ ರೆಟ್ರೋ ಕಾರ್ಕರಲ್ಲೇ ಮಾಡಿಫೈ ಬಂದಿದೆ. ಬ್ಲಾಕಿ ಅಂತ ಇಟ್ಟಿದ್ದಾರೆ, ಜಾಕಿ ಅಂತ ಇಟ್ಟಿದ್ದಾರೆ, ಕರಿಯಾ ಅಂತ ಇಟ್ಟಿದ್ದಾರೆ, ಅದನ್ನೆಲ್ಲ ಇಟ್ಟಿದ್ದಾರೆ. ಬಟ್ ಬ್ಲಾಕ್ ಅರ್ಜುನ ಅಂತ ಇಟ್ಟಿದ್ದೀರಲ್ಲ, ಅರ್ಜುನ ಅನ್ನೋದು ಇದೆಯಲ್ಲ ಸರ್, ಅದು ಮುಖ್ಯ ಸರ್. ನೋಡಕ್ಕೆ ಹೆಂಗಿದೆ ಸರ್? ಬ್ಲ್ಯಾಕ್ ಅಂದ್ರೆ ಇದೊಂದು ಕಲರ್ ಅಷ್ಟೇ. ಅರ್ಜುನ ಅನ್ನೋದು ಆನೆ ಹೆಸರು. ಅದು ಎರಡು ಸೇರಿಸಿ ವರ್ಣ ಫುಲ್ಫಿಲ್ ಮಾಡಿದೀವಿ. ಆನೆ ಇದ್ದಂಗೆ ಅಲ್ವಾ? ಹೌದು ಸರ್, ಅದೇ ಹೆಸರು ಇಟ್ಟಿರೋದು. ಆನೆ ಹೋಗ್ತಾ ಇದ್ರೆ, ನಡ್ಕೊಂಡು ಹೋಗ್ತಾ ಇದ್ರೆ ನೋಡ್ತಾ ನೋಡ್ಬೇಕು ಆನೆ ನಡೆದಿದೆ ದಾರಿ ಅಂತಾರಲ್ಲ, ಹಾಗೆ ತಾರ್ ಹೋಗಿದ್ದೆ ದಾರಿ. ಬಟ್ ಈ ಕಾರ್ ಹೋಗ್ತಾ ಇದ್ರೆ ನಿಮ್ಗೆ ಆನೆನೆ ಸರ್, ಆನೆನೇ ಹೋಗ್ತಾರೆ. ಅದು ಎಲ್ಲೋ ಸಿಟಿನಲ್ಲಿ ಆನೆ ಬಂದ್ಬಿಟ್ಟೆ ಥರ ಕಾಣುತ್ತೆ ನಿಮಗೆ ಸರ್. 100% ಇವಾಗ ಕಾಲೇಜ್ ಲೈನಿಂದ ಬರ್ತಾ ಇದೆ. ಪ್ರತಿ ಒಂದು ಮೇಲಿರಲಿ ಫೀಮೇಲ್ ಇರಲಿ ಯಾರು ತಿಗಿಸಿ ನೋಡಿಲ್ಲ ಅಂತ ಏನು ಇದಿಲ್ಲ ಸರ್. ಗಾಡಿ ಹೋಗ್ತಾ ಇದ್ರೆ ಎಲ್ರದ್ದು ಇದು ಕಣ್ಣು ಈ ಗಾಡಿ ಮೇಲೆ ಇತ್ತು. 100% ಸರ್, 100%. ತಿರುಗಿ 4 ಜನ ನೋಡ್ಲೇಬೇಕು ಅಂದ್ಬಿಟ್ಟು ಇಷ್ಟು ಮಾಡಿಫೈ ಮಾಡಿಸಿರೋದು ನಾವು ಸರ್. ಓವರ್ ಆಲ್ ರೆಟ್ರೋ ಕಾರಲ್ಲಿ 4 ಜನ ಬಂದು ಮಾಡಿಫೈ ಮಾಡಿಸ್ಬೋದಾ? ಖಂಡಿತ ಮಾಡಿಸ್ಬೋದು ಸರ್. ನಿಮ್ಮ 204ನೇ ಕಾರ್ ಅಂತೆ. ಹೌದು, ನಾನು ಕೂಡ ಕಣ್ಣಾರ ನೋಡಿದ್ದೀನಿ. ಲೊಕೇಶನ್ಗೆ ಹೋಗಿ ಅವ್ರು ಏನು ವರ್ಕ್ ಮಾಡ್ತಾರೆ ಅಂತ ನೋಡಿ ಆಮೇಲೆ ನಾನು ವೆಹಿಕಲ್ ಬಿಟ್ಟಿರೋದು ಸರ್. ಈ ಗಾಡಿ ಬಂದಾಗ 2 ಗಾಡಿ ಸ್ಟಾರ್ಟ್ ಆಗಿತ್ತು ಕೆಲಸ, ತಿರ್ಗಾ 3ನೇ ವೆಹಿಕಲ್ ಇದು ಮಾಡಿ ಒನ್ ಡೇನಲ್ಲಿ ಫಿನಿಶ್ ಮಾಡಿರೋದು. ಬೆಳಿಗ್ಗೆ 12 ಗಂಟೆಗೆ ಹೋದ್ವಿ ಸರ್, 10:00 ಡೆಲಿವರಿ ಕೊಟ್ಟರು. ವರ್ಕರ್ಸು ಹಂಗೆ ಇದ್ದಾರೆ, ಅವ್ರ ಎಫೆಕ್ಟ್ ಹಂಗೆ ಇದೆ, ಪ್ರತಿಯೊಂದು ಕೆಲಸ ಹಂಗೆ ಮಾಡ್ತಾರೆ ಸರ್. ಆ ಮನುಷ್ಯ ರೆಸ್ಟ್ ತಗೊಂತಾನೆ ಇಲ್ಲ ಸರ್? ಇಲ್ಲ ಸರ್, ರೆಸ್ಟ್ ಗಿಸ್ಟ್ ತೊಗೊಳೋದೆಲ್ಲ ಡೌಟು. ಮನೆಗೆ ಹೋಗಿ ಊಟ ಮಾಡಿ 2 ಗಂಟೆ ಮಲಗಿ ತಿರ್ಗಾ ಬೆಳಗ್ಗೆ ಎದ್ದು ಬರ್ಬೋದು ಅಷ್ಟೇ. ರೆಸ್ಟ್ ಗಿಸ್ಟ್ ಎಲ್ಲ ಅವರು ಥಿಂಕಿಂಗೇ ಬೇರೆ ಇರುತ್ತೆ, ಪ್ಲಾನಿಂಗ್ ಬೇರೆ ಇರುತ್ತೆ ಸರ್. ನಾವೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಎಷ್ಟು ಐಡಿಯಾಸ್ ನಾವು ಮಾಡಿದ್ವಿ, ಅದ್ರ ಜೊತೆಗೆ ಅವರು ಐಡಿಯಾಸ್ ಹಾಕಿ ಮಾಡ್ಕೊಟ್ಟಿರೋದು ನಮಗೆ. ಹೋಗ್ಬೋದು ಸರ್, 100% ಹೋಗ್ಬೋದು. ನೋಡಿ, ತಾರ್ನ ಮಾಡಿಫೈ ಮಾಡಿಸಿದ್ದಾರೆ, ಬ್ಲಾಕ್ ಅರ್ಜುನನ್ ಮಾಡಿಸಿದ್ದಾರೆ, ಆನೆನ ಸಿಂಬಲ್ ಕೂಡ ಹಾಕಿದ್ದಾರೆ. ಅದೊಂಥರ ಬ್ಲಾಕ್ ಅರ್ಜುನ ಅಂತ ನೇಮ್ ಇಟ್ಟಾಗ ಅದಕ್ಕೆ ಸರಿಯಾಗಿ ಸ್ಟಿಕ್ಕರಿಂಗ್ ಆಗಿರ್ಬೋದು, ಗ್ರಿಲ್ ಆಗಿರ್ಬೋದು, ಮತ್ತು ಮ್ಯಾಗ್ವಿಲ್ ಆಗಿರ್ಬೋದು, ಟೈರ್ ಆಗಿರ್ಬೋದು, A to Z ಪಿನ್ ಟು ಪಿನ್ ಕೂಡ ಒಂದು ಅಬ್ಸರ್ವೇಷನಲ್ಲಿ ಆ ಕಲರಿಗೆ, ಆ ಹೆಸರಿಗೆ ತಕ್ಕನಂಗೆ ಆ ಲೋಗೋ ಸರಿಯಾಗಿ ಅವರಿಗೆ ಸರಿಯಾಗಿ ಅವರು ಕೂಡ ಹಂಗೆ ಕಡಕ್ಕಾಗಿದ್ದಾರೆ. ಆ ಗಾಡಿನೂ ಹಂಗೆ ಕಡಕ್ಕಾಗಿದೆ, ಹೆಸರು ಕೂಡ ಬ್ಲಾಕ್ ಅರ್ಜುನ ಅಂತಲೇ ಇಟ್ಕೊಂಡಿದ್ದಾರೆ. ಓವರ್ ಆಲ್ ಇದು ನೋಡಿದಾಗ 4 ಜನಕ್ಕೆ ಇಷ್ಟ ಆಗೇ ಆಗುತ್ತೆ. ಎಲ್ಲಿಗೂ ತಾರ್ ತಗೊಳೋದೇ ಕಷ್ಟ, ಇನ್ನು ಮಾಡಿಫೈಗೆಲ್ಲ ಹಾಕೋಣ ಅಂತಂದು ಯೋಚನೆ ಮಾಡ್ತಿರ್ಬೋದು. ಸೊ ಹಾಕೋರು ಹಾಕ್ತಾರೆ, ಆಗದಿರೋರು ಸಾದಾ ಸೀದಾ ಓಡಿಸ್ತಾರೆ. ಒಟ್ಟಿನಲ್ಲಿ ಮಾಡಿಫೈ ಮಾಡಿಸ್ಬೇಕು, ನಾನು ಒಳ್ಳೆ ಕಡೆ ಹೋಗ್ಬೇಕಂದ್ರೆ ರೆಟ್ರೋ ಕಾರ್ಕರಲ್ಲಿ ಹೋಗ್ಬೋದು. ಒಂದು ಕೊಟೇಶನ್ ತೊಗೊಳ್ಳಿ, ಒಂದು ಫೋನ್ ಮಾಡಿ, ಅದ್ರ ಬಗ್ಗೆ ಡೀಟೇಲ್ಸ್ನ ಕಲೆಕ್ಟ್ ಮಾಡಿ, ಬೇರೆ ಕಡೆನೂ ತೊಗೊಳ್ಳಿ. ಕೆಲಸ ಎಲ್ಲರೂ ಮಾಡ್ತಾರೆ, ಬಟ್ ಫಿನಿಶಿಂಗ್ ಎಲ್ಲರೂ ಮಾಡೋಕ್ಕಾಗಲ್ಲ. ಕೆಲಸ ಎಲ್ಲರೂ ಮಾಡ್ತಾರೆ, ಬಟ್ ಆ ಈಕ್ವಲೆಂಟ್ ಇರ್ತಕ್ಕಂಥ ಆ ದುಡ್ಡಿಗೆ ಸರಿಯಾಗಿ ಪ್ರಾಡಕ್ಟ್ನ ತಂದು ಅದಕ್ಕೆ ಇನ್ಸ್ಟಾಲೇಷನ್ ಮಾಡಲ್ಲ. ಆ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯಿಂದ ಯಾವ್ಯಾವ ಐಟಮ್ ಹಾಕ್ತೀರಾ, ಎಷ್ಟು ಅಮೌಂಟಿಗೆ ಹಾಕ್ತೀರಾ, ಏನು ಅಂತ ತಿಳ್ಕೊಂಡು ಮಾಡಿಫೈ ಮಾಡಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪದೇ ರೆಟ್ರೋ ಕಾರಲ್ಲಿ ವೀಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅಷ್ಟು ಗುಡ್ ಫೀಡ್ಬ್ಯಾಕ್ ಬರ್ತಾ ಇದೆ, ಅಷ್ಟು ಒಳ್ಳೆ ರಿವ್ಯೂ ಬರ್ತಾ ಇದೆ, ಅಷ್ಟೇ ಹಾರ್ಡ್ ವರ್ಕ್ ಆಗ್ತಾ ಇದ್ದಾರೆ. 204ನೇ ಕಾರ್ ಅಂದರೆ ಇಟ್ಸ್ ನಾಟ್ ಎ ಸಿಲಿ ಮ್ಯಾಟರ್. ಸುಮ್ಮನೆ ಅಲ್ಲ, 204 ಕಾರ್ನ ಮಾಡಿಫೈ ಮಾಡಿ ಕಳಿಸ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಯಾವ ಕಾರ್ಗಳು ಬರ್ತಾವೆ ಒಂದೊಂದೇ ಮಾಡ್ತಾ ಇದ್ದೀವಿ. ಮಾಡಿರೋದನ್ನೆಲ್ಲದು ವೀಡಿಯೋ ಮಾಡಿಲ್ಲ, ಕೆಲವೊಂದು ಮಾತ್ರ ವೀಡಿಯೋ ಮಾಡಿದ್ದೀವಿ. ಸೊ ಹಾಗಾಗಿ ಕರ್ನಾಟಕದಾದ್ಯಂತ ನೋಡ್ತಾ ಇರ್ತಾರೆ. ನಿಮ್ಮ ಡಿಸ್ಟಿಕ್ಕಲ್ಲೇ ಮಾಡ್ತಾರೆ, ಅಲ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ ಅಂತ ಅನ್ಕೋಬೋದು. ಎಲ್ಲರೂ ಮಾಡ್ಬೋದು. ಆ ಫಿನಿಶಿಂಗ್ ಇಂಪಾರ್ಟೆಂಟ್. ಪದೇ ಹೇಳ್ತಾ ಇದ್ದೀನಿ. ಮನೆ ಕಟ್ಸೋದು ದೊಡ್ಡದಲ್ಲ, ಮನೇಲಿ ಇಂಟೀರಿಯರ್ ಯಾವ ಥರ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಅದು ಬಡ್ಜೆಟಲ್ಲಿ ಮಾಡ್ಕೊಡ್ಬೇಕು, ಇಷ್ಟ ಆಗೋ ಥರ ಇರಬೇಕು, 4 ಜನ ಹೊಗಳೋ ಥರ ಇರಬೇಕು, ಅದು ಲೈಫ್ ಲಾಂಗ್ ಕ್ವಾಲಿಟಿಯಾಗಿರಬೇಕು. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದೇ ಥರ ಸರ್ವಿಸು. ಹೌದು ಸರ್. ಅಲ್ವಾ? ಹೌದು ಸರ್. ಸೋಷಿಯಲ್ ಸರ್ವಿಸ್ ಮಾಡ್ತಾರೆ, ಕಾರ್ ಸರ್ವಿಸ್ ನೀವು ಮಾಡ್ತಾ ಇದ್ರೆ, ಮಾಡಿಫೈ ಮಾಡೋದು ಮಾಡ್ತಾ ಇರಿ. ಯಾವುದೇ ಕೆಲಸ ಮಾಡಲಿ ಚೆನ್ನಾಗಿ ಮಾಡಲಿ. ಮುಂದೆ 1 ವರ್ಷ ಇಲ್ಲ 10 ವರ್ಷ ಆದ್ರೂ ಇದೇ ಸರ್ವಿಸ್ ತರ ಇರುತ್ತೆ ಸರ್. ಎಷ್ಟು ಬೆಸ್ಟ್ ಎಫರ್ಟ್ ಕೊಡಬೇಕು ಅಷ್ಟು ಬೆಸ್ಟ್ ಎಫರ್ಟ್ ಕೊಡೋದು ನಾವು ಇದು ಮಾಡ್ತೀವಿ ಸರ್. ಅಷ್ಟೇ, ಜಾಸ್ತಿ ಮಾತಾಡಿದ್ವಿ ಅನ್ಸುತ್ತೆ. ಬಸ್ಟ್ ಕೆಲವ್ರಿಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಮಾಡಿಸ್ತಕ್ಕಂಥವ್ರಿಗೆ, ನೋಡೋರಿಗೆ ಎಂಟರ್ಟೈನ್ ಎಜುಕೇಶನ್ ಆದರೆ ಮಾಡಿಸ್ತಕ್ಕಂಥವ್ರಿಗೆ ದುಡ್ಡಿನ ಉಳಿತಾಯ ಆಗಿರುತ್ತೆ, ಕ್ವಾಲಿಟಿ ಆಗಿರುತ್ತೆ. ಹಾಗಾಗಿ ಇಷ್ಟೊತ್ತು ರಿವ್ಯೂ ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್.